ಏನಿಲ್ಲಪ್ಪ, ಪಂಚಾಕ್ಷರಿಗೆ ಸಂಗೀತ ವಿದ್ಯೆಯನ್ನು ಕೊಡುವ ಸಲುವಾಗಿ ನೀನು ಇರೋ ತನಕ ನಮ್ಮ ಮಠದಾಗ ಒಂದು ನಮಾಜ್ ಮಾಡ್ಲಿಕ್ಕೆ ಮಾಡಿ ಕೊಡ್ತೀವಿ. ನಂಬರ್ 1. ಮಾಂಸಾಹಾರದ ಊಟ ಅಂತಂದಾಗ ಅದು ಒಂದು ನಮ್ಮ ಆಶ್ರಮದಲ್ಲಿ ಸಾಧ್ಯ ಇಲ್ಲ. ಮಗ್ಗಲೊಂದು ಹಳ್ಳಿ ಒಳಗೆ ಹೇಳ್ತೀವಿ, ಆ ಮಾಂಸಾಹಾರಿಗಳ ಮನೆಯೊಳಗೆ ಅಡಿಗೆ ಮಾಡಿಸ್ತೀವಿ, ಅದಕ್ಕೆ ರೊಕ್ಕ ನಾವೇ ಕೊಡ್ತೀವಿ. ನೀನು ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬಂದು ಇಂಥ ಸ್ವಾಮಿಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಬರುವಾಗ ಸ್ನಾನ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. $200 ಪಗಾರ ಕೊಡಕ್ ತಯಾರಾದ್ರು, ಕೊಟ್ರು. ವಿಚಾರ ಮಾಡ್ರಿ, ಆ ಮನುಷ್ಯ ಬಂದಲ್ಲ, ಆ ಸ್ವಾಮಿಗಳು ಯಾರದೋ ಮನೆಯೊಳಗೆ ಹುಟ್ಟಿದ ಒಂದು ಕುರುಡು ಹುಡುಗನ ಸಲುವಾಗಿ ಇಷ್ಟು ತ್ಯಾಗ ಮಾಡ್ತಾರಂದ್ರೆ, ಇವತ್ತಿನಿಂದ ನಾ ಮಾಂಸಾಹಾರವನ್ನು ಮುಟ್ಟಬಾರದು ಅಂತೇಳಿ ಆ ಪುಣ್ಯಾತ್ಮ ಮಾಂಸಾಹಾರ ಕೈಬಿಟ್ಟ. ಪಂಚಾಕ್ಷರ ಗವಾಯಿಗೆ ವಿದ್ಯೆಯನ್ನ ಕೊಟ್ಟ. ಕುಮಾರಸ್ವಾಮಿಗಳು ಅಂದ್ರೆ ಏನನ್ನೋದು ಗೊತ್ತಾಯ್ತಲ್ಲ ನಿಮಗೆ? ಇಂತಹ ಸಾವಿರ ಘಟನೆಗಳು ಅವ್ರ ಜೀವನದಲ್ಲಿ ಆಗ್ಯಾವ. ಸಾವಿರ